ಮಧುನಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ ಕುರಿತಾಗಿ ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಒಂದು ರೀತಿ ಶಾಂತಿಯುತವಾಗಿ ನಡಿಬೇಕಾದಂತಹ ಒಂದು ಮೆರವಣಿಗೆ ಈ ರೀತಿಯಾಗಿ ಗಲಭೆಯಲ್ಲಿ ಎಂಡ್ ಆಗಿರೋದು ಯಾರು ಸರ್ ಕಾರಣ ಹಾಗಿದ್ರೆ? ಇದು ನೋಡಿ, ಕಳೆದ ಬಾರಿನೂ ಕೂಡ ನಾಗಮಂಗಲದಲ್ಲಿ ಗಣೇಶ ಹಬ್ಬನ ರೋಡಲ್ಲೇ ಹೋಗ್ಬಾರ್ದು ಅಂತ, ಅಂದ್ರೆ ಸಾರ್ವಜನಿಕ ರಸ್ತೆಯಲ್ಲೇ ಹೋಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿಯನ್ನ ಈ ಕಾಂಗ್ರೆಸ್ ಪಾರ್ಟಿಯವರು ಈ ಸರ್ಕಾರ ತಂದ್ಬಿಟ್ಟಿದೆ. ಇವಾಗ ಮದ್ದೂರಲ್ಲೂ ಅದೇ ಆಗಿರೋದು. ರಸ್ತೆಯಲ್ಲಿ ಹೋಗೋ ಗಣಪತಿಗೂ ಸರ್ಕಾರ ಇವರು ಆ ಮಸೀದಿಗಳಿಂದ ಕಲ್ಲೊಡಿತಾರೆ ಅಂತ ಹೇಳಿದ್ರೆ ಏನಿದೆ? ಅದೇ ಅಲ್ಲಿ ಯಾರೋ ಲೇಡಿ ಹೇಳ್ತಾ ಇದ್ಲು, ಇದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇತ್ತು, ನಿಮ್ಮಲ್ಲೇ ಮಿನಿ ಪಾಕಿಸ್ತಾನ ಆಗಿದೆ ಅಂತ ಹೇಳ್ತಾ ಇದ್ರು. ಏನ್ ಅರ್ಥ? ಏನಾಗಾರೆ ನಮ್ಮ ಭಾರತದಲ್ಲಿ ಹಿಂದೂಗಳಿಗೆ ಹಂಗಾರೆ ರಕ್ಷಣೆ ಇಲ್ವಾ? ಹಂಗಾರೆ ಭಾರತದಲ್ಲಿ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ಭಾರತದಲ್ಲಿ ನಮ್ಗೆ ರಕ್ಷಣೆ ಸಿಗ್ತಾ ಇದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಗೆ ರಕ್ಷಣೆ ಇಲ್ಲದ ಸ್ಥಿತಿಯಲ್ಲಿ ಔಟಿದೆ. ಎಲ್ಲ ಒಂದ್ ಕಡೆ ಅದು ಲಾಠಿ ಚಾರ್ಜ್ ಆಗಿರೋದು, 144 ಸೆಕ್ಷನ್, ಪೊಲೀಸ್ ಪೆರೇಡು ಅವಶ್ಯಕತೆ ಇತ್ತಾ ಇದೆಲ್ಲ? ಯಾರೋ 4 ಜನ ಕಿಡಿಗೇಡಿಗಳು ಈ ತರ ಮಸೀದಿಗಳಿಂದ ಹೊಡಿತಾರೆ ಅನ್ನೋದು ಗೊತ್ತಿರ್ಲಿಲ್ವಾ? ಪೊಲೀಸವ್ರಿಗೆ ಜ್ಞಾನ ಇರಲಿಲ್ವಾ? ಅವ್ರನ್ನ ಬಂದೋಬಸ್ತ್ ಮಾಡಕ್ಕಾಗಲ್ಲ, ಅವ್ರಿಗೆ ಹೋಗಕ್ಕೆ ಧೈರ್ಯ ಇಲ್ಲ ಇವರಿಗೆ, ಪೊಲೀಸವ್ರಿಗೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಧೈರ್ಯ ಇಲ್ಲ. ಹಿಂದೂಗಳ ಮೇಲೆ ಲಾಠಿ ಚಾರ್ಜು ಬಂಧಿಸಿ ಅವ್ರನ್ನ ಹಾಸ್ಪಿಟ್ಲ್ಗೆ ಹಾಕಿ ಹೊಡೆದು ಬಾಡಿ ಮಾಡೋ ಅಂಥದ್ದು ಇದು ಸರ್ಕಾರನೇ ಮಾಡಿರೋಂಥ ಪಿತೂರಿ ಅಂತ ನನ್ಗನ್ಸ್ತೈತೆ. ಈ ಸರ್ಕಾರನೇ ನೇರ ಕಾರಣ ಇದರಲ್ಲಿ. ಸರ್, ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯ, ಮತ್ತೊಂದ್ ಕಡೆ ಒಂದು ತುಷ್ಟೀಕರಣ ರಾಜಕಾರಣ ಈ ರೀತಿ ಪರಿಸ್ಥಿತಿಗೆ ಎಡೆಮಾಡಿಕೊಟ್ಟಿದೆ ಅಂತ ಅನಿಸ್ತಾ ಇಲ್ವಾ ಸರ್? ಪಕ್ಕ ಅನಿಸ್ತಾ ಇದೆ. ಏನ್ ನೀವು ನೋಡಿ, ಚಾಮುಂಡೇಶ್ವರಿ ದೇವ್ರನ್ನ ಹಿಂದೂಗಳದೇ ಅಲ್ಲ ಅಂತಂದ್ರು, ದಸರಾಗೆ ಅವ್ರು ಯಾರೋ ಮುಸ್ಲಿಮರನ್ನ ತಗೊಂಡು ಹೊಡೆದ್ರು. ಅಂದ್ರೆ ಏನ್ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ? ಒಂಥರ ಈ ಮಿನಿ ಪಾಕಿಸ್ತಾನಗಳನ್ನ ಕ್ರಿಯೇಟ್ ಆಗ್ತಾ ಇದೆಯಲ್ಲ. ನಾನು ಹೇಳೋದಲ್ಲ, ಜನ ಹೇಳ್ತಾ ಇದಾರಲ್ಲ, ಪಬ್ಲಿಕ್ ಹೇಳ್ತಾ ಇದಾರೆ ಮಿನಿ ಪಾಕಿಸ್ತಾನ ಆಗಿದೆ ಅಂತ. ಮದ್ದೂರಲ್ಲಿ ಒಬ್ಬ ಮಹಿಳೆ ಹೇಳಿರೋದು ನೋಡ್ತಾ ಇದ್ದೀರಿ ನಾವು. ಅಂದ್ರೆ ಅರ್ಥ ಏನು? ಗಣೇಶ ಹಬ್ಬ ಮಾಡಬಾರದು ಅಂತನಾ? ಅಂದ್ರೆ ಈಗ ನೋಡಿ, 3 ಜನ ಕಿಡಿಗೇಡಿಗಳು, 4 ಜನ ಕಿಡಿಗೇಡಿಗಳು, ಅವ್ರನ್ನ ಕಂಟ್ರೋಲ್ ಮಾಡೋದು ಬಿಟ್ಬಿಟ್ಟು ಮೆರವಣಿಗೆ ಹೋಗ್ತಾ ಇರೋರ ಮೇಲೆ ನೀವು ದಾಳಿ ಮಾಡಿ ಪೊಲೀಸರು ಲಾಠಿ ಚಾರ್ಜು ಹೊಡಿಯೋದು, ಇವತ್ತು ಪೂರ್ತಿ ಇಡೀ 144 ಸೆಕ್ಷನ್, ಪೊಲೀಸರು ಕರ್ಫ್ಯೂ ಯಾರ ಮೇಲೆ ಹಾಕ್ತಾ ಇದ್ದೀರಾ ನೀವು? ಅದನ್ನೇ ಆ ಮಸೀದಿ ಸುತ್ತು ಒಂದ್ 20 ಜನ ಪೊಲೀಸ್ ನಿಲ್ಸಿದ್ರೆ ನಿಮ್ಮ ಯೋಗ್ಯತೆಗೆ, ಇವ್ರಿಗೆ ಸರ್ಕಾರದ ಯೋಗ್ಯತೆಗೆ ಏನೋ ಗಲಾಟೆನೇ ನಡೀತಾ ಇರಲ್ಲ. ಕರೆಕ್ಟ್ ಕರೆಕ್ಟ್. ಅದನ್ನ ನಿಲ್ಸೋದು ಬಿಟ್ಬಿಟ್ಟು ಈಗ ಎಷ್ಟು 1000 ಜನ ಪೊಲೀಸರು ನಿಲ್ಸಿದ್ದೀರಾ, ಹೊಡಿತಾ ಇದ್ದೀರಾ, ಬಡಿತಾ ಇದ್ದೀರಾ. ಜ್ಞಾನ ಬೇಡವಾ ನಿಮ್ಗೆ? 10 ಜನ ಪೊಲೀಸರು ಮಸೀದಿ ಹತ್ರ ಹಾಕಿದ್ರೆ ಮುಗಿದೋಗಿತ್ತು. ಎಂಟೈರ್ ಕಾನೂನು ಸುವ್ಯವಸ್ಥೆ ನೋಡಿ. ಗಣೇಶನ ಹಬ್ಬ ವಿಧಾನಸಭೆಯಲ್ಲೂ ಚರ್ಚೆ ಆಯ್ತು. ಅಲ್ಲಿ ಸರ್ಕಾರ ಹೇಳ್ತು ನಾವು ಏನು ತೊಂದರೆ ಕೊಡಲ್ಲ ಅಂತ. ಇಲ್ಲಿ ಎಲ್ಲ ಕಡೆ ತೊಂದರೆ. ಡಿಜೆ ಹಾಕ್ಬಾರ್ದು ಅಂತಾರೆ, ಬೇರೆಯವರೆಲ್ಲ ಡಿಜೆ ಹಾಕೊಂಡು ಹೋಗ್ಬೋದು, ಗಣೇಶ ಮಾತ್ರ ಡಿಜೆ ಬೇಡ. ಇದು ಬಹಳ ಒಂಥರ ಅತಿರೇಕಕ್ಕೆ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರು ಈ ಟಿಪ್ಪು ಸುಲ್ತಾನ್ನ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆ ಟಿಪ್ಪು ಏನ್ ಹಿಂದೆ ಮಾಡಿದ್ದ, ಹಿಂದೆ ಅವನು ರಾಜ್ಯಭಾರ ಮಾಡಿದ್ನಲ್ಲ, ಮೈಸೂರು ಅರಸರನ್ನ ಸೆರೆಮನೆಯಲ್ಲಿಟ್ಟು ರಾಜ್ಯ ಮಾಡ್ದ, ಹಂಗಾಗಿದೆ ಕರ್ನಾಟಕ ನಮ್ದು. ಎಕ್ಸಾಕ್ಟ್ಲಿ. ಹಿಂದೂಗಳನ್ನ ಒಂಥರ ಸೆರೆಮನೆಯಲ್ಲಿಟ್ಟು ಇಲ್ಲಿ ಟಿಪ್ಪು ಆಡಳಿತ ಮಾಡೋದ ರೀತಿ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಮಾಡ್ತಾ ಇದ್ದಾರೆ. ಸೊ ಈಗ ಸರ್, ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ 1000ಕ್ಕೂ ಅಧಿಕ ಪೊಲೀಸರಿದ್ದಾರೆ. ಅದೇ ಪೊಲೀಸನ ಅಕಸ್ಮಾತ್ ಬಂದೋಬಸ್ತ್ಗೆ ಮೆರವಣಿಗೆ ಸಂದರ್ಭದಲ್ಲಿ ನಿಯೋಜನೆ ಮಾಡಿದ್ದಿದ್ರೆ ಈ ಘಟನೆ ತಪ್ಪಿಸಬಹುದಾಗಿತ್ತಲ್ವಾ? ಹಾಗಿದ್ರೆ ಅಲ್ಲ, ಅದರಲ್ಲಿ 5% ಜನನ ಮಾಡಿದ್ರೆ ಮುಗ್ದೋಗಿತ್ತಲ್ಲ. ಈ 1000 ಜನ ಹಾಕಿದ್ದಾರೆ, 5% ಜನ, ಒಂದು 20 ಜನ ಪೊಲೀಸರು, 10 ಜನ ಪೊಲೀಸರ ಮಸೀದಿ ಹತ್ತ ಹಾಕಿದ್ರೆ ಮುಗ್ದೋಗಿತ್ತು. ಏನ ಇದು ಏನ್ ತಿಳ್ಕೊಂಬಿಟ್ಟಿದ್ದಾರೆ? ಏನು ಆ ರೋಡ್ ಏನು ಅವ್ರದ್ದು ಯಾರಿಗಾನ ಸೇರಿದೆಯಾ? ಅದು ರೋಡು ಪಬ್ಲಿಕ್ ರೋಡ್, ಇಟ್ಸ್ ಎ ಪಬ್ಲಿಕ್ ರೋಡ್. ಸಾರ್ವಜನಿಕರು ಟ್ಯಾಕ್ಸ್ ಅಲ್ಲಿ ಹಾಕಿರೋ ದುಡ್ಡು, ಅದು ಟಾರ್ ಹಾಕಿರೋದು, ರಸ್ತೆ ಮಾಡಿರೋಲ್ಲ ಸಾರ್ವಜನಿಕರ ದುಡ್ಡು, ಅವ್ರದ್ದಲ್ಲ, ಮಸೀದಿಯದಲ್ಲ ಅದು ದುಡ್ಡು. ಕರೆಕ್ಟ್. ಒಂದ್ ಕಡೆ ಸರ್ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಬೇಕಾಗಿರೋದು ಕೇವಲ ಒಂದು ಧರ್ಮಕ್ಕಷ್ಟೇ ಸೀಮಿತನ? ಹಾಗಿದ್ರೆ ಪಕ್ಕ ಆಗೌಟಿದೆ. ಈಗ ನೀವು ನೋಡಿ, ಧರ್ಮಸ್ಥಳನ ಆಯ್ತು, ಧರ್ಮಸ್ಥಳನೆಲ್ಲ ಕಾನೂನೆಲ್ಲ ಧರ್ಮಸ್ಥಳಕ್ಕೆ, ಮಸೀದಿಗಳ ಮೇಲೆ ಇಲ್ಲ. ಮಸೀದಿಯಲ್ಲಿ ಒಂದು ಮೂಳೆನೂ ಸಿಗಲ್ಲ, ಒಂದು ತಲೆನೂ ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ಸಿಗೋವೆಲ್ಲ ನಿಮ್ಗೆ ದೇವಸ್ಥಾನಗಳಲ್ಲೇ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ಪ್ರಾಯೋಜಿತ, ಇದೆಲ್ಲ ಕಾಂಗ್ರೆಸ್ ಪಾರ್ಟಿಯ ಪ್ರಾಯೋಜಿತ ಅಂತ ಪಕ್ಕ, ಡೌಟೇ ಇಲ್ಲ ಇದರಲ್ಲಿ. ಸೊ ನೀವು ಕೂಡ ಘಟನಾ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಸರ್? ಯಾವಾಗ ಹೋಗ್ತಿದ್ದೀರಿ? ಇಲ್ಲ 144 ಸೆಕ್ಷನ್ ಹಾಕಿದ್ದಾರೆ. ನೋಡೋಣ, ಮೋಸ್ಟ್ಲಿ ನಾಳೆ ನಾನು ಹೋಗೋವಂಥ ಕೆಲಸ ಮಾಡ್ತೀನಿ. ನಾನು ಮೋಸ್ಟ್ಲಿ ನಾಳೆ ಹೋಗ್ತೀನಿ ಅದಕ್ಕೆ. ಸೊ ಈಗ ಸರ್, ಕಳೆದ ಬಾರಿ ನಾಗಮಂಗಲ ಆಯಿತು, ಈಗ ಮದ್ದೂರು, ಎಲ್ಲೋ ಒಂದ್ ಕಡೆ ಮಂಡ್ಯ ಜಿಲ್ಲೆ ಟಾರ್ಗೆಟ್ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆಲ್ಲಾದ್ರೂ?
ಪಕ್ಕ ಮಂಡ್ಯ ಜಿಲ್ಲೆನ ಒಂದ್ ರೀತಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡೋಕೆ ಸರ್ಕಾರ ಪ್ರಾಯೋಜಿತ. ಯಾಕಂದ್ರೆ ಟಿಪ್ಪು ಇದ್ನಲ್ಲ ಅಲ್ಲೆಲ್ಲ, ಆ ಟಿಪ್ಪು ಸಂತತಿಗಳು ಇನ್ನೂ ಅಲ್ಲಿ ಉಳಿದಿದ್ದಾರೆ. ಆ ಟಿಪ್ಪು ಸಂತತಿಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಈ ತರದ ಕೆಲಸ ಆಗ್ತಾ ಇದೆ. ಇದನ್ನ ನಾವು ಎಚ್ಚರಿಕೆ ತಗೊಂತೀರಿ, ಇದ್ರ ವಿರುದ್ಧ ಹೋರಾಟವನ್ನ ನಾವು ಮಾಡೋರಿದ್ದೀರಿ. ಇದು ಘಟನೆಯನ್ನ ಯಾವ ರೀತಿ ಖಂಡಿಸ್ತೀರಿ ಸರ್? ಮೊದಲನೇದಾಗಿ ಇದನ್ನ ಖಂಡಿಸಕ್ ಸಾಧ್ಯನೇ ಇಲ್ಲ. ಆ ತರದ ಪದ ಇದು ಯಾವ್ದು ದೇಶ ವಿರೋಧಿ ಚಟುವಟಿಕೆ. ಇದು ದೇಶ ವಿರೋಧಿ ಚಟುವಟಿಕೆ, ಒಂದು ಧರ್ಮದ್ದಲ್ಲ, ದೇಶ ವಿರೋಧಿ ಚಟುವಟಿಕೆ. ಏನು ಅವ್ರನ್ನ ಕಂಟ್ರೋಲೇ ಮಾಡಕ್ಕಾಗಲ್ಲ, ಅವ್ರ ಹಿಡಿತಕ್ಕೆ ಸಿಗಲ್ಲ, ಅವ್ರ ಮೇಲೆ ಏನು ಮಾಡಲ್ಲ ಅಂತ ಹೇಳಿದ್ರೆ ಇದು ಒಂಥರ ದೇಶದ ದ್ರೋಹದ ಕೇಸ್ ಹಾಕ್ಬೇಕು. ಯಾರ್ಯಾರು ಈ ಕಲ್ತೂರಿದಾರೋ ಅವ್ರ ಮೇಲೆಲ್ಲ ದೇಶದ ದ್ರೋಹದ ಕೇಸ್ ಹಾಕ್ಬೇಕು ಅವ್ರ ಮೇಲೆ. ಅವಾಗೆ ಇದೆಲ್ಲ ಸರಿ ಹೋಗೋದು. ಈ ಸರ್ಕಾರ ನನಗನ್ಸ್ತೈತೆ ಅವ್ರ ಮೇಲೆ ಏನು ಮಾಡಲ್ಲ, ಅವ್ರನ್ನ ಪೋಷಿಸ್ತತೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸು, ವೋಟ್ಗೋಸ್ಕರ ಹಿಂದೂಗಳ ಮೇಲೆ ಏನೇ ಆದ್ರೂ ಮಾಡಲ್ಲ. ಮಂಡ್ಯ ಜನ ಅರ್ಥ ಮಾಡ್ಕೋಬೇಕು, ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಮಂಡ್ಯದ ಜನ ಎಷ್ಟು ದಿನ ಹಿಂಗೆ ಇರ್ತೀರ? ಏಟ್ ತಿನ್ಕೊಂಡು ಹಿಂದೂಗಳೆಲ್ಲ ಏಟ್ ತಿನ್ಕೊಂಡು ಎಷ್ಟು ದಿನ ಹಿಂಗೆ ಇರ್ತೀರ? ಅರ್ಥ ಮಾಡ್ಕೊಳ್ಳಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ರೈಟ್ ಸರ್, ಈಗ ಮತ್ತೊಂದು ಕಡೆ ಸರ್, ಒಂದು ಸಮನ್ವಯತೆಯಲ್ಲಿ ನಾವು ಸಾಗಬೇಕು ಆಗಿರುವಂಥದ್ದು ಖಂಡಿತವಾಗ್ಲೂ ಅದು ನಮ್ಮ ಕರ್ತವ್ಯ. ಆದರೆ ಎಲ್ಲೋ ಒಂದು ಕಡೆ ಬರೀ ಹಿಂದೂ ಸಮುದಾಯದವರಷ್ಟೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಯಾಕಂದರೆ ಮೆರವಣಿಗೆ ವೇಳೆ, ಬೇರೆ ಅನ್ಯ ಧರ್ಮದ ಮೆರವಣಿಗೆ ವೇಳೆ ನಾವು ಶಾಂತಿಯನ್ನು ಕಾಪಾಡಬೇಕು, ಎಲ್ಲೂ ಅಲ್ಲಿ ಲೋಪದೋಷಗಳಾಗಬಾರ್ದು. ಆದರೆ ಒಂದು ಗಣಪತಿ ವಿಸರ್ಜನೆ ಮೆರವಣಿಗೆ ಟೈಮ್ನಲ್ಲಿ ಈ ರೀತಿಯಾಗಿ ಏಕಾಏಕಿ ಕಲ್ಲು ತೂರ್ತಾರೆ ಅಂತಂದರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಪರಿಸ್ಥಿತಿ? ರಿಸ್ಟ್ರಿಕ್ಷನ್ಸ್ ಎಲ್ಲ ಗಣಪತಿಗೆ ನೋಡಿ, ಮೈಕ್ ಹಾಕಕ್ಕೆ ಪರ್ಮಿಷನ್ ತಗೊಳ್ಬೇಕು, ಎಲ್ಲದಕ್ಕೂ ಪರ್ಮಿಷನ್ನು. ಅವ್ರದ್ದೇನ ಮಾಡ್ಬೇಕಾದ್ರೆ ಪರ್ಮಿಷನ್ನು ಇಲ್ಲ, ಕೇಳೋದು ಇಲ್ಲ, ಏನೂ ಇಲ್ಲ. ಎಲ್ಲ ಬೇಕಾಬಿಟ್ಟಿ ಮಾಡ್ಬೋದು. ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗು ಪಳಗ್ಬಿಟ್ಟಿದ್ದಾರೆ. ವೋಟ್ಗೋಸ್ಕರ ಏನ್ ಬೇಕಾದ್ರೂ ದೇಶನೇ ಹಾಳಾಗ್ಲಿ, ನಾನು ಮುಖ್ಯಮಂತ್ರಿ ಆಗಿ ಉಳಿಬೇಕು ಅಷ್ಟೇ ಅವ್ರಿಗೆ, ಇನ್ನೇನು ಇಲ್ಲ ಅವ್ರ ತಲೆಯಲ್ಲಿ. ಇದು ಬಹಳ ಖಂಡನೀಯ. ಇದನ್ನ ಖಂಡಿಸ್ತೀನಿ. ನಮ್ಮ ಪಾರ್ಟಿನೂ ಕೂಡ ನಾವು ಮಾತಾಡಿ ಇದಕ್ಕೆ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ನಮ್ಮ ಪಾರ್ಟಿಯ ಮುಖಂಡರ ಜೊತೆ ನಾನು ಚರ್ಚೆ ಮಾಡ್ತೀನಿ, ನಮ್ಮ MLA ಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನ ನಾವು ಮಾಡ್ತೀವಿ.